ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತಮಿಳು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ ಕೊಡಗಿನ ಹಿರಿಯ ಪತ್ರಕರ್ತರಾದ ಎಸ್ಎಂ ಮುಬಾರಕ್ ರವರಿಗೆ ಕರ್ನಾಟಕ ತಮಿಳು ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಕೂಡ್ಮಂಗ್ಳೂರು ಮಂಡಲದ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕಸಬಾ ವಲಯದ ದೊಡ್ಡನಕಟ್ಟೆ ಗ್ರಾಮದ ವಯೋವೃದ್ಧೆ ಕಾಳಮ್ಮರವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಿಸಲಾಯಿತು. ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಕೂಡ್ಮಂಗ್ಳೂರು ಮಂಡಲದ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಕೂಡ್ಮಂಗ್ಳೂರು ಮಂಡಲದ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಶ್ರೀ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಅವರ ನೇತೃತ್ವದಲ್ಲಿ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಕೂಡ್ಮಂಗ್ಳೂರು ಶ್ರೀ ದೊಡ್ಡಮ್ಮ ತಾಯಿ ದೇವಾಲಯದವರೆಗೂ ಹಿಂದೂ ಸಂಗಮ ಮೆರವಣಿಗೆ ಅದ್ದೂರಿಯಾಗಿ ಸಾಗಿತ್ತು. ನಂತರ ವೇದಿಕೆ ಕಾರ್ಯಕ್ರಮವು ಶ್ರೀ ದೊಡ್ಡಮ್ಮ ತಾಯಿ ದೇವಾಲಯದ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾದ ಜಿತೇಂದ್ರ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪವನ್ ಕುಮಾರ್, ಹಿಂದೂ ಸಂಗಮ ತಾಲೂಕು ಸಂಚಾಲಕರಾದ ದೇವಿ ಪ್ರಸಾದ್ ಸೇರಿದಂತೆ ಪ್ರಮುಖರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. मातरम सुजलां सुफलां
मलयज शीतला सस्यश्यामला मातरम् वन्दे मातरम् वन्दे मातरम्। शुभ्रज्योत्स्ना पुलकितयामिनी फुल्लकुसुमित द्रुमदल शोभिनी सुहासिनी सुमधुर भाषिनी सुखदां वरदां मातरम् वन्दे मातरम् वन्दे मातरम्। कोटि कोटि कंठ कलकल निनाद कराले कोटि कोटि भुजैर्धृत खर करवाले अबला के नो मां ए तो बले बहुबलधारिणी नमामि तारिणी। ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ವೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಉತ್ತರದಲ್ಲಿ ಹಿಮಾಲಯವೇ ನಮಗೆ ಕಾವಲು ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ಉತ್ತರದಲ್ಲಿ ಹಿಮಾಲಯವೇ ನಮಗೆ ಕಾವಲು ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ವೈರಿ ಪಡೆಗಳ ಹಿಂದೆ ಮೆಟ್ಟುವ ವೈರಿ ಪಡೆಗಳ ಹಿಂದೆ ಮೆಟ್ಟುವ ವಿಜಯ ಪಥದ ಅಡಿಗಳಿಟ್ಟು ಕಲಿಗಳಾಗುವ ವಿಜಯ ಪಥದ ಅಡಿಗಳಿಟ್ಟು ಕಲಿಗಳಾಗುವ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಕಲೆಯು ಸಾವಿರ ಚೆಲುವಿನಾಗರ ಕಲೆಯು ಸಾವಿರ ಚೆಲುವಿನಾಗರ ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಆಕ್ರಮಣಗಳಾದ್ರು ಆದರೆ ಈ ದೇಶದ ಸಂಸ್ಕೃತಿ ಆಗ್ಲಿ ಇಲ್ಲಿಯ ಪರಂಪರೆಯಾಗ್ಲಿ ಇದು ಯಾವುದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಒಂದು ಕುಟುಂಬ ಇದೆ. ಆ ಕುಟುಂಬ ಏನಿದೆಯೋ ಈ ಭಾರತವನ್ನು ಭಾರತವಾಗಿ ಉಳಿಸಿದೆ. ಅದಕ್ಕೋಸ್ಕರ ಈ ದೇಶದ ಮೇಲೆ ಇರತಕ್ಕಂಥ ನಂಬಿಕೆ, ಅವರ ಶ್ರದ್ಧೆ, ಇದೆಲ್ಲದರ ಬಗ್ಗೆ ಕೀಳರಿವು ಬರಬೇಕಾಗಿದೆ. ಅದಕ್ಕೋಸ್ಕರ ಈ ದೇಶದಲ್ಲಿ ಒಂದು ಶಿಕ್ಷಣ ಪದ್ಧತಿಯನ್ನು ತರ್ತಾ ಇದ್ದೀನಿ ಅಂತೇಳಿ ಅದರ ಪರಿಣಾಮವಾಗಿ ಇವತ್ತು ಶಾಲೆಗಳಲ್ಲಿ ನಮ್ಮನ್ನು ಇದು ಆವಾಡಿಗರ ದೇಶ ಅಂತೇಳಿ ಹೇಳ್ತಾ ಇದೆ. ಆದರೆ ನಮ್ಮ ದೇಶ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಂತಹ ದೇಶ ಭಾರತ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾವುದೇ ಇತಿಹಾಸ ಪಾಠದಲ್ಲಿರ್ಬೋದು, ಪುಸ್ತಕದಲ್ಲಿರ್ಬೋದು, ಭಾರತ ಎನ್ನುವಂಥ ದೇಶ ಜಗತ್ತಿನ ಯಾವುದೇ ದೇಶದ ಮೇಲೆ ಯುದ್ಧವನ್ನು ಮಾಡಿದಂತಹ ಇತಿಹಾಸವಿಲ್ಲ. ಭಾರತ ಎನ್ನುವಂಥ ದೇಶದಿಂದಾಗಿ ಇಂಥ ದೇಶದ ನಾಗರಿಕತೆ ನಾಶ ಆಯಿತು,
ಇಂಥ ಸಂಸ್ಕೃತಿ ನಶಿಸಿ ಹೋಯಿತು ಎನ್ನುವಂಥ ಉದಾಹರಣೆ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ. ಯಾಕೆಂದ್ರೆ ಜಗತ್ತಿಗೆ ನಾವು ಜ್ಞಾನದ ಬೆಳಕನ್ನು ಕೊಟ್ಟಂತ ದೇಶ ನಮ್ಮದು, ವೈಭವಿತವಾದಂಥ ದೇಶ ನಮ್ಮದು. ಅದಕ್ಕೆ ಒಬ್ಬ ದೇಶಭಕ್ತ ಕವಿ ಹೇಳ್ತಾನೆ, ವಿಶ್ವ ಸಂತತಿಯೆಲ್ಲ ನಿನ್ನ ಪುಣ್ಯೋಧರದ ಅಸುಗೂಸುಗಳು ಎಂದು ಆಲುಣಿಸಿದೆ. ಒಂದೇ ತೊಟ್ಟಿಲಿಟ್ಟು ತೂಗಿ ಶೋಭನೆ ಪಾಡಿ ಭಾವ ಸಂಗೀತದೊಳು ಮಹಿಮರಿಸಿದೆ ಅಂತೇಳಿ. ವಿಶ್ವವೇ ಒಂದು ಕುಟುಂಬ. ಜಗತ್ತಿಗೆ ಅಮೃತತನವಾದಂಥ ಹಾಲನ್ನು ಕೊಟ್ಟಂತ ತಾಯಿ ಭಾರತಿ ಇಡೀ ಜಗತ್ತಿನ ಮಕ್ಕಳನ್ನು ಒಂದು ತೊಟ್ಟಿಲಿಟ್ಟು ತೂಗಿ ಶೋಭನೆ ಆಡಿದವಳು ತಾಯಿ ಭಾರತಿ. ಅದಕ್ಕೆ ನಮ್ಮ ಹಿರಿಯರು ವಸುದೈವ ಕುಟುಂಬಕಂ ಅಂತ ಹೇಳಿತು, ವಿಶ್ವವೇ ಒಂದು ಕುಟುಂಬ ಅಂತೇಳಿ. ಅದಕ್ಕೆ ನೋಡಿ ಇವತ್ತು ಕೂಡ ದೂರ ಇನ್ನೊಂದು ಇಂಡೋನೇಷ್ಯಾ ಅಂತ ಒಂದು ದೇಶ ಇದೆ. ಆ ಇಂಡೋನೇಷ್ಯಾ ದೇಶದ ಅಲ್ಲಿಯ ಎಲ್ಲ ಚಿಹ್ನೆಗಳು ಹಿಂದೂ ಚಿಹ್ನೆ ಇರುವುದು. ಆದರೆ ಇಂಡೋನೇಷ್ಯಾದ ಇಡೀ ರಾಷ್ಟ್ರೀಯತೆ ಅಲ್ಲಿಯದ್ದು ಯಾವುದು ಅಂತ ಹೇಳಿದ್ರೆ ಅಲ್ಲಿ ವಾಸ ಮಾಡುವವರೆಲ್ಲರೂ ಮುಸಲ್ಮಾನ ಬಂಧುಗಳೇ. 100ಕ್ಕೆ 100 ಮುಸಲ್ಮಾನ ರಾಷ್ಟ್ರ ಆದರೂ ಕೂಡ ಇಂಡೋನೇಷ್ಯಾದ ರಾಷ್ಟ್ರೀಯ ನಾಟಕ ಯಾವುದು ಅಂತ ಹೇಳಿದ್ರೆ ಅದು ರಾಮಾಯಣ. ಆ ದೇಶದ ವಿಮಾನ ಏರ್ ಇಂಡಿಯಾ ಅಂತ ಭಾರತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹತ್ತೂರಿನಲ್ಲಿರುವ ರೈಸಿಂಗ್ ಸೂರ್ಯ ಹೋಮ್ಸ್ಟೇನಲ್ಲಿ ನಾಡೋಜ ಜನಕವಿ ಡಾಕ್ಟರ್ ಸಿದ್ದಲಿಂಗಯ್ಯರವರ ಜನ್ಮದಿನದ ಸ್ಮರಣಾರ್ಥಕ ಅಂಗವಾಗಿ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ ಇವರ ವತಿಯಿಂದ ಕುಶಾಲನಗರ ತಾಲೂಕಿನ ಹತ್ತೂರಿನಲ್ಲಿರುವ ರೈಸಿಂಗ್ ಸೂರ್ಯ ಹೋಮ್ಸ್ಟೇನಲ್ಲಿ ನಾಡೋಜ ಜನಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಜನ್ಮದಿನದ ಸ್ಮರಣಾರ್ಥ ಅಂಗವಾಗಿ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸೋಮರ್ಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯನವರ ಭಾವಚಿತ್ರಕ್ಕೆ ಸಮಿತಿ ಅಧ್ಯಕ್ಷರಾದ ಮಹೇಂದ್ರ ಎಂಎಸ್, ಲೋಕೇಶ್ ಸಾಗರ್, ಡಿ ಶಿವಶಂಕರ್, ಭಾರದ್ವಾಜ್ ಕೆ ಅನಂತತೀರ್ಥ, ವಿಜಯನಂದ ಆರ್, ಶಿವರುದ್ರಯ್ಯ, ಡಾಕ್ಟರ್ ಸೋಮಣ್ಣನವರು ಪುಷ್ಪ ನಮನವನ್ನ ಸಲ್ಲಿಸಿದರು. ನಂತರ ಕವಿಗೋಷ್ಠಿಯಲ್ಲಿ ಕವಿಗಳು ತಮ್ಮ ಕವನವನ್ನ ಪ್ರಸ್ತುತಪಡಿಸಿದರು. हे गौतम महामहिमा, हे गौतम महामहिमा, मनुकुलोद्धारक मानव सुधारक, हे गौतम महामहिमा, हे गौतम महामहिमा, ಜ್ಞಾನ ಪಡೆದೆ ಸತ್ಯವ ನುಡಿದೆ, ಹೇ ಗೌತಮ ಮಹಾಮಹಿಮಾ, ಹೇ ಗೌತಮ ಮಹಾಮಹಿಮಾ, ಜ್ಞಾನ ವಿಜ್ಞಾನದ ಮರ್ಮವನರಿತೆ ಆಸೆಯ ದುಃಖಕ್ಕೆ ಕಾರಣವೆಂದೇ, ಹೇ ಗೌತಮ ಮಹಾಮಹಿಮಾ, ಹೇ ಗೌತಮ, ಹೇ ಗೌತಮ, ಹೇ ಗೌತಮ. ತಿಳ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ನಾವು ಇನ್ನೂ ಹೊಂದಬೇಕಾಗಿದೆ. ನಮಗೆ ಇರ್ತಕ್ಕಂಥ ಸಾಹಿತ್ಯಿಕವಾದ ಸೀಮಿತ ಜ್ಞಾನದಲ್ಲಿ ಬಹಳ ಅತ್ಯದ್ಭುತವಾದಂಥ ಅವರ ಸಾಹಿತ್ಯವನ್ನು ನಾವು ಓದಿದ್ದೀವಿ. ಸೊ ಅವರು ದಿಟ್ಟವಾಗಿ ಅದು ಯಾವುದೇ ಮುಲಾಜಿಲ್ಲದೆ ಜನಾಂಗದ ವಿಚಾರ ಬಂದಾಗ ಶೋಷಣೆ ಸಂಬಂಧಪಟ್ಟಂತೆ ನೇರವಾಗಿ ಹೇಳ್ತಕ್ಕಂಥ ಒಂದು ವ್ಯಕ್ತಿತ್ವ ನಮಗೆ ನಿಜವಾಗ್ಲೂ ಅವರು ಮಾರ್ಗದರ್ಶಕರು. ಈಗಾಗಲೇ ಯಾಕಂತೇಳಿದ್ರೆ ಯಾವ ಜನಾಂಗಕ್ಕೆ ರಾಜಕೀಯವಾದಂಥ ದಿಕ್ಕಿ ದೆಸೆ ಇಲ್ಲ. ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳುವ ಹಾಗೆ
ಅವರು ಕುರಿ ಕೋಳಿಗಿಂತ ಕಡೆ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಹೇಳುವಾಗ ಅವರ ಒಂದು ದಾಟಿನಲ್ಲಿ ಹೇಳೋದಾದ್ರೆ ನಾವು ಯಾವ ಪ್ರಾಣಿಯನ್ನು ಬಲಿ ಕೊಡ್ತೀವಿ ಅಂತ ಹೇಳಿದ್ರೆ ಈ ಕುರಿ ಕೋಳಿಗಳನ್ನು ಮೇಕೆಗಳನ್ನು ಬಲಿ ಕೊಡ್ತೀವಿ. ಹುಲಿ ಸಿಂಹವನ್ನು ಯಾರು ಬೇಕು ಕೊಡಲ್ಲ. ಅದಕ್ಕೆ ಹೇಳ್ತಾರೆ ಅಧಿಕಾರಹೀನರು ಯಾವತ್ತೂ ಕುರಿ ಕೋಳಿಗಳಿದ್ದಾಗೆ, ಅಧಿಕಾರ ಉಳ್ಳಂತವರು ಹುಲಿಗಳಿದ್ದಾಗೆ ಅಂತ. ಹುಲಿಯನ್ನು ಯಾವತ್ತೂ ಅವರಿಗೆ ಬಲಿಯನ್ನು ಕೊಡೋದಿಲ್ಲ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಡಾಕ್ಟರ್ ಸಿದ್ದಿಗೇನವರು ಈ ಒಂದು ಶೋಷಿತ ವರ್ಗಕ್ಕೆ ನೇರವಾಗಿ ವಿಷಯವನ್ನು ಮುಟ್ಟಿಸ್ತಕ್ಕಂತಹ, ಸರ್ಕಾರದ ಗಮನವನ್ನು ಸೆಳೀತಕ್ಕಂತಹ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವರ ಸಾಹಿತ್ಯದಲ್ಲಿ ನಾವೆಲ್ಲ ಓದಿದ್ದೀವಿ. ಸೊ ಅವರ ಸಾಹಿತ್ಯ ಇನ್ನಷ್ಟು ಪ್ರಚಾರವಾಗಿ ಅವರ ಸಾಹಿತ್ಯವನ್ನು ನಾವೆಲ್ಲರೂ ಸಾಹಿತ್ಯ ಅಭಿಮಾನಿಗಳು ಓದ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಅಂಥ ಒಬ್ಬ ಸೃಜನಶೀಲ ಕವಿಗಳು ಇನ್ನು ಮುಂದೆ ಹುಟ್ಟುವಂಥದ್ದು ತುಂಬ ವಿರಳ ಅಂತ ನಾವು ಅನ್ನಿಸ್ತೀನಿ. ನಾವು ಬುದ್ಧಿವಂತರಿದ್ದಾರೆ. ಸೊ ಎಲ್ಲ ಬುದ್ಧಿವಂತರು ಸೃಜನಶೀಲರಾಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ 1789ರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ನಡೆದ ಸಂದರ್ಭದಲ್ಲಿ ಅವತ್ತಿನ ತತ್ವಜ್ಞಾನಿಗಳು, ವಿಚಾರವಂತರು ರೂಸೋ, ವಾಲ್ಟೇರ್, ಮಾಂಟೆಸ್ಕೋ ಅಂತೇಳಿ ಇಡೀ ದೇಶದ ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದನ್ನು ನಾವೆಲ್ಲ ಇತಿಹಾಸದಿಂದ ಓದಿದ್ದೀವಿ. ಸೊ ಹಾಗೆಯೇ ನಮ್ಮ ಕುವೆಂಪುರವರ ಸಾಹಿತ್ಯವನ್ನು ಓದಿದ ಸಮೇತ ಎಷ್ಟೊಂದು ದಿಟ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅರೆ ಬರೆ ಜ್ಞಾನಪೀಠ ಪ್ರಶಸ್ತಿ ಅಂತ ಟೀಕೆ ಮಾಡುತ್ತೂ ಇದೆ. ಅದಕ್ಕೆ ಯಾವತ್ತೂ ಅವರು ಗೊತ್ತಿಲ್ಲ. ಏನನ್ನ ಹೇಳಬೇಕು ಅದನ್ನು ನೇರವಾಗಿ ಈ ಸಮಾಜಕ್ಕೆ ಅಥವಾ ಸರ್ಕಾರಕ್ಕೆ ಅಥವಾ ಏನು ಆಳುವ ವರ್ಗಕ್ಕೆ ನೇರವಾಗಿ ಮುಟ್ಟಿಸ್ತಕ್ಕಂಥ ಒಂದು ಮನುಷ್ಯದ ಮಾತನ್ನು ನಾವು ಓದಿದ್ದೀವಿ. ಈ ನಿಟ್ಟಿನಲ್ಲಿ ಅತ್ಯುತ್ತಮ ಜ್ಞಾನವನ್ನು ಹೊಂದಿರತಕ್ಕಂಥ ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವರು ಮಾತಾಡುತ್ತಿದ್ದಾರೆ. ಅವರ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಇವತ್ತು ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಆಪಾದನೆ ಅಂದರೆ ನಾನು ಕವಿ, ಆ ಆಪಾದನೆ ಎಷ್ಟು ಭಯ ಬಿದ್ದಿದ್ದೀನಿ ನಾನು ಅಂತ ಹೇಳಿದರೆ ತಪ್ಪಿಸ್ಕೊಳ್ಳೋಕೆ ನನ್ನ ಕೈಲಿ ಆಗಲೇ. ಇಲ್ಲಿ ಕವನ ಬರೆದವರ ಕೆಲವು ಕವನಗಳಿಗೆ ನಾನು ಅದೇ ಮಾತು ಹೇಳಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಸಿದ್ಧಲಿಂಗಯ್ಯನವರು ಮತ್ತು ನನ್ನ ಸಂಬಂಧದ ನಡುವೆ ಒಂದು ಎರಡು ಮಾತು ಹೇಳ್ತೀನಿ. MC ನಾಣಯ್ಯ ಅಂತೊಬ್ಬರು ಈ ರಾಜ್ಯದ ಕಾನೂನು ಸಚಿವರು ಇದ್ದಾರೆ. ಅವರ ಜೀವನ ಚರಿತ್ರೆ ನೆನಪುಗಳು ಮಾಸುವ ಮುನ್ನ ಅಂತ. ಆ ನೆನಪುಗಳು ಮಾಸುವ ಮುನ್ನ ಪುಸ್ತಕವನ್ನು ಬರೆದವನ್ನ ಅವರಿಗೂ ಸಿದ್ಧಲಿಂಗಯ್ಯನವರಿಗೂ ತುಂಬ ಹತ್ತಿರದ ಗೆಳೆಯ ಮತ್ತು ಒಂದು ರೀತಿಯಲ್ಲಿ ಸಿದ್ಧಲಿಂಗಯ್ಯನವರಿಗೆ ನಾಣಯ್ಯನವರ ಇವುಗಳು. ಹಾಗಾಗಿ ನಾಣಯ್ಯನವರು ಹೇಳಿದ್ರು, ನೀವು ಸಿದ್ಧಲಿಂಗಯ್ಯನವರ ಹತ್ರ ಹೋಗು, ಅವರು ನಿಮಗೆ ಬೇರೆ ಥರದ ನಾಣಯ್ಯನ ಹೇಳಿದ್ರು ಹೇಳ್ಬೋದು ಅಂತ. ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ನ ಒಳಗಡೆ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಸಿದ್ಧಲಿಂಗಯ್ಯನವರಿದ್ದರು. ಮೊದಲೇ ಫೋನ್ ಮಾಡಿದ್ರಿಂದ ಅವರಿಗೆ ನಾನು ಯಾರು ಅಂತ ಗೊತ್ತಿತ್ತು. ನಾನು ಹೋದೆ. ಸುಮಾರು 3 ಗಂಟೆಗಳ ಕಾಲ ನಾನು ಅವ್ರ ಜೊತೆ ಕೂತಿದ್ದೆ. ಎಷ್ಟು ನಗಾಡಿಸಿದ್ರು ಅಂದರೆ ಅವರು ನನಗೆ ನಗಾಡ್ತಾ ನಾನು ಏನು ನೋಟ್ ಮಾಡ್ಕೋಬೇಕು ಮರ್ತೋಯ್ತು ನನಗೆ. ಮನೆಗೆ ಬಂದು ಹೋಗ್ತೀನಿ ಏನು ಬರೀ ಅಂತ ಅವ್ರು ಹೇಳಿದ್ರು ಜೋಕುಗಳು ಜ್ಞಾಪಕ ಬರ್ತವೆ ಹೊರತು ಅವ್ರು ನಾಳೆನವ್ರ ಬಗ್ಗೆ ಹೇಳಿದ್ದೇನು ನಾವು ಬೆಳಿಗ್ಗೆ ಪುನಃ ಅವ್ರ ಮನೆಗೆ ಹೋದೆ. ಸರಿ ಹಿಂಗಾಗುತ್ತೇವೆ ನನ್ನ ಕತೆ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ನಾನು ನೋಡಿದ್ರೆ ನಿನಗೆ ಬಹುವಚನ ಕೊಡಬಾರ್ದು ಅನ್ಸುತ್ತೆ, ಹೋಗುವ ಅಂತ ಕರೀಲ್ಲ, ಇವರು ಕರೀರಿ ಸರ್ ಅಂತ ಹೇಳಿ. ಆಮೇಲೆ ನಾಣಯ್ಯನವರ ಬಗ್ಗೆ ಅವರಿಗೆ ಚಿತ್ರಣ ಕೊಟ್ಟರು. ಆಮೇಲೆ ಪುಸ್ತಕ ಬಿಡುಗಡೆಗೆ ಅವರೇ ಮುಖ್ಯ ಭಾಷಣಕಾರರಾಗಿ ನಾಣಯ್ಯನವರ ಪುಸ್ತಕಗಳನ್ನ ಕುರಿತು ವಿಮರ್ಶೆಯನ್ನು ಅವರೇ ಮಾಡಿದರು. ಸುಮಾರು 1.5 ಗಂಟೆಗಳ ಕಾಲ ಅವರು ಮಾತಾಡಿದರು. ನಿಮಗೆ ಕೊಡಗು ಅಂದರೆ ಜನರಿಗೆ ಪೇಷನ್ಸ್ ಕಡಿಮೆ ಸರ್, ನಮಗೆ 7 ಗಂಟೆ ನಿಮಿಷಕ್ಕಿಂತ ಹೆಚ್ಚು ನೀವು ಮಾತನಾಡಿದ್ರೆ ಇದ್ರ ಬಗ್ಗೆ ಶುರು ಮಾಡಿಬಿಡ್ತಾರೆ. ಸುಮಾರು 1.5 ಇಂದ 2,000 ಜನ ಕೂತಿದ್ರು. ಒಬ್ಬರು ಹೇಳಿಲ್ಲ. ಸುಮಾರು 50ರಿಂದ 60 ನಿಮಿಷ ಇರಬೇಕು. ನಾಣಯ್ಯನವರ ಚಿತ್ರವನ್ನು ಕೊಡ್ತಾ ಕರ್ನಾಟಕದ ರಾಜ್ಯದ ಇತಿಹಾಸವನ್ನು ಹೇಳ್ತಾ ಹೋದ್ರು. ನಮ್ಮ ಸಂಸದೀಯ ವ್ಯವಹಾರಗಳು ಹೇಗಿರಬೇಕು ಅಂತ ಹೇಳ್ತಾ ಹೋದ್ರು. ಜನ ಟಪ್ ಅಂತ ಕೇಳಿಸ್ಕೊಟ್ರು. ಅದು ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ ಅಂದ್ರೆ ಏನು ಅಂತಂದ್ರೆ, ನಮಗೆ ಅವರು ಒಂಥರ ಸಿದ್ಧಲಿಂಗಯ್ಯನವರು ಬಂದು ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಅವರು ಹೇಳುವ ಜೋಕುಗಳು. ಆ ಜೋಕಲ್ಲಿ ಮುಂದಿನ ನಾನು ಹೇಳುವ ಪ್ರಯತ್ನ ಮಾಡ್ತೀನಿ. ಅವರು ಬಾರಿಗೆ ಹೋಗ್ತಾ ಇದ್ರು ಅವಾಗ ನಿಮಗೂ ಗೊತ್ತು. ಒಬ್ಬರೇ ಹೋಗ್ತಿದ್ರಂತೆ. ಅವರು ಒಬ್ಬರೇ ಹೋಗಿ
2 ನೈಂಟಿಗೆ ಆರ್ಡರ್ ಮಾಡ್ತಿದ್ರಂತೆ. ಬೇರೆಯವರು ಬಾರ ಹುಡುಗ 1 ದಿವಸ ನೋಡಿದ 2 ತಂದಿಟ್ಟ, 3ನೇ ದಿವಸ ನೋಡಿದ ತಂದಿಟ್ಟ, 4ನೇ ದಿವಸ ಹೋಗಿ ನೋಡ್ಬಿಟ್ಟು ಹೇಳ್ತಾನೆ, ಸರ್ ನೀವು ಒಬ್ಬರೇ ಬರ್ತೀರಿ, 2 ನೈಂಟಿ ಯಾಕೆ ಹೇಳ್ತೀರಿ? ಅವ್ರು ಹೇಳಿದ್ರಂತೆ, ನೋಡು ನಾನು ಮೊದಲ ನೈಂಟಿ ಹಾಕಿದ ಮೇಲೆ ನನಗೆ ಸ್ವಲ್ಪ ಏರಿರುತ್ತೆ, 2ನೇ ನೈಂಟಿಗೆ ನೀವು ನೀರು ಬರ್ಸ್ಕೊಂಡ್ ಬಂದಿರಲ್ಲ ಅಂತ ಯಾವ ಗ್ಯಾರಂಟಿ? ಹಂಗಾಗಿ ನಾನು ಮೊದಲೇ 2 ನೈಂಟಿ ಹೇಳ್ಕೊಡ್ತೀನಿ. ಇದು ಸಿದ್ಧಲಿಂಗ. ನಾವು ಏನ್ ಮಾಡ್ತೇವೆ, ಸಿದ್ಧಲಿಂಗ ಅಂದ ತಕ್ಷಣ ನಕ್ಕು ಎಲ್ಲವನ್ನು ಮರೆತು ಬಿಡ್ತೀವಿ. ಅವರ ಮಾತಿನ ನೋವು, ಅವರ ಮಾತುಗಳ ಹಿಂದಿರುವ ಆ ಹಾಸ್ಯದ ಹಿಂದೆನೆ ಒಂದು ಮೊಣಚಾದಂತ ಒಂದು ಬಾಣ ಇರ್ತಿತ್ತು. ಆ ಬಾಣ ನಮಗೆ ತಗುಲಿದ್ರು ಕೂಡ ನಾವು ತಗುಲದೇ ಇರುವ ಹಾಗೆ ನಾಟಕ ಮಾಡಿದ್ದು. ಅವರ ಮಾತುಗಳಲ್ಲಿ ಹಾಸ್ಯ ಇರ್ತಿತ್ತು, ವ್ಯಂಗ್ಯ ಇರ್ತಿತ್ತು, ಸಿಟಿ ಇರ್ತಿತ್ತು. 6 ಪ್ರತಿಭೆಗಳಿಗೆ ಅವಕಾಶವನ್ನ ಕಲ್ಪಿಸಿ, ಈಗಾಗಲೇ ಮಹೇಂದ್ರ ಸರ್ ಹೇಳಿದಂಗೆ ಇಲ್ಲಿ ನೀವು ಮಂಡಿಸುವ ಕವನಗಳು ಮುದ್ರಣ ಆಗಿ ರಾಜ್ಯದಾದ್ಯಂತ ಅದು ಪ್ರಚಾರ ಆಗುತ್ತೆ ಅಂತಂದ್ರೆ ಅದಕ್ಕನ್ನ ಉತ್ತಮವಾದ ಅವಕಾಶ ಇನ್ನೊಂದಿಲ್ಲ. ಇಂಥ ಹಲವು ವೇದಿಕೆಗಳನ್ನು ಸೃಷ್ಟಿ ಮಾಡಿ ಹಲವು ಪ್ರತಿಭೆಗಳನ್ನ ಸಮಾಜದ ಮುನ್ನೆಲೆಗೆ ತರಬೇಕು. ಆ ಮೂಲಕ ಸಮಾಜದ ಪ್ರತಿಭೆಗಳನ್ನ ಗುರುತಿಸುವಂತಾಗಬೇಕು ಅಂತ 2 ಮಾತು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿನ್ನ ಜೊತೆಗೆ ಸಾಕು ನನಗೆ ಗೆಳತಿ, ಓ ಗೆಳತಿ, ಅಪ್ಪಿಕೋ ಅಪ್ಪಿಕೋ ಬಾಳೆಲ್ಲ ತಪ್ಪಿಕೋ ಗೆಳತಿ, ಓ ಗೆಳತಿ. ಮೇಲು ಕೀಳಿನ ಬೇಲಿ ಮೇಲು ಕೀಳಿನ ಬೇಲಿ ಪ್ರೇಮದ ಕಡಿನ ಬಿಗಿದು 100 ತರುವುದು ನಿನಗೆ, ನಾನು ಆಗುವೆ ಕಣ್ಣು ನಿನಗೆ, ನಾನು ಆಗುವೆ ಕಣ್ಣು ನಿನಗೆ ಗೆಳತಿ, ಓ ಗೆಳತಿ, ಅಪ್ಪಿಕೋ ಎಲ್ಲ ಅಪ್ಪಿಕೋ ಬಾಳೆಲ್ಲ ಎಲ್ಲ ತಪ್ಪಿಕೋ ಗೆಳತಿ, ಓ ಗೆಳತಿ. ಗಾಣದ ಹೆತ್ತು ಸುತ್ತುತ್ತಿದೆ, ಮಗವೊಂದು ಹೆಗಲ ಮೇಲೊತ್ತು ಗಾಣದ ಹೆತ್ತು ಸುತ್ತುತ್ತಿದೆ. ಅಂಬೆ ಎನ್ನುವಂತಿಲ್ಲ, ತುಂಬೆ ಎನ್ನುವಂತಿಲ್ಲ, ಅದೇ ನಿತ್ಯದ ಹಾದಿ, ಸುತ್ತುವುದಷ್ಟೇ ಬುದ್ಧಿ. ಹೆಗಲು ಜಡ್ಡುಗಟ್ಟಿದೆ, ಕಾಲು ಮರಗಟ್ಟಿದೆ, ಮೇಲೆ ಕೂರುವರು ಬದಲಷ್ಟೇ, ಕೆಲಸ ಸುತ್ತುವುದಷ್ಟೇ. ಹೊಟ್ಟೆಗೆ ಹಿಂಡಿ. ನೆರೆಮನೆಯವನು ಅವನಂತೆ, ಮನೆಯವರು ಇವನಂತೆ, ಭಾರವಂತೂ ಇಳಿಸಲಿಲ್ಲ, ಕಿತ್ತ ಚರ್ಮ ಬೆಳೆಯಲಿಲ್ಲ. ಗಾಣದ ಹಿಂತು ತಿರುಗುತ್ತಿದೆ, ತಿರುಗುತ್ತಿದ್ದೇನೆ, ನಾಳೆಯೂ ಹೀಗೆಯೇ ತಿರುಗುವುದಷ್ಟೇ ಕೆಲಸ. ಮೇಟಿ ಯಾರಾದರೇನು, ಚಾಟಿ ಏಟಿನ ಗುರುತುಗಳು, ನಿಲ್ಲದ ಹುಡುಗರೆ ದುಡಿಯಬೇಕು ಹಿಂಡಿಗಾಗಿ. ನಗವು ಹೊತ್ತು ಮತ್ತದೇ ವೃತ್ತದಲ್ಲಿ, ಯಾರೋ ಕಟ್ಟಿದ ಕತ್ತಲ ಹುತ್ತದಲ್ಲಿ. ಥ್ಯಾಂಕ್ ಯು. ದಿಟ ತೋರುತ್ತಿಲ್ಲವೇ ನಿನ ಕಂಗಳ ಬೆಸುಗೆ, ಮೂಢನೊಲಿಸುವ ಪರಿಯೇಕೆ ಎಮಗೆ, ದಿಟ ತೋರುತ್ತಿಲ್ಲವೇ ನಿನ ಕಂಗಳ ಬೆಸುಗೆ. ಅವಸಹಿಸದಾದನು ನಿನ ಶೌರ್ಯದಾಜ್ವಾಲೆ,
ಮಿಥ್ಯ ಕತೆ ಪೋಣಿಸಿ ದುಡಿದ ಅದೋ ಮೋಸದ ಬಲೆ. ಸತ್ಯವ ತಿಳಿಯದಾಲೆ ಆ ದಿನ, ತಿಳಿದ ಮೇಲೂ ಕಾಣದಂತೆ ನಟಿಸುವೆಯಾ ಈ ದಿನ. ಸತ್ಯವ ತಿಳಿಯದಾದೆ ಆ ದಿನ, ತಿಳಿದ ಮೇಲೂ ಕಾಣದಂತೆ ನಟಿಸುವೆಯಾ ಈ ದಿನ. ಅಡೆತಡೆಗಳಾವ ಲೆಕ್ಕವೋ ನಿನಗೆ, ನಿನ್ನ ರಭಸಕ್ಕೆ ನೀ ಸಾಟಿ ಧರೆಗೆ. ಅಡೆತಡೆಗಳಾವ ಲೆಕ್ಕವೋ ನಿನಗೆ, ನಿನ್ನ ರಭಸಕ್ಕೆ ನೀ ಸಾಟಿ ಧರೆಗೆ. ಅಂಗೈಯ ಗೆರೆಯ ಕಡ್ಗದಿ ಹೊಮ್ಮಲು, ಸತ್ಯದ ಹಾದಿ ಧರೆಗೆಂದು ಚಿಮ್ಮಲು. ಅಂಗೈಯ ಗೆರೆಯೇ ಕಡ್ಗದಿ ಹೊಮ್ಮಲು, ಸತ್ಯದ ಹಾದಿ ಧರೆಗೆಂದು ಚಿಮ್ಮಲು. ಬೆಲೆ ಕಟ್ಟಲಾಗದ ಮಾಣಿಕ್ಯ ದೊರಕಿರಲು, ನುಸುಕಾಟ ಬೇಕೆ ನಿನ್ನ ನೀ ತೋರಲು. ಬೆಲೆ ಕಟ್ಟಲಾಗದ ಮಾಣಿಕ್ಯ ದೊರಕಿರಲು, ನುಸುಕಾಟ ಬೇಕೆ ನಿನ್ನ ನೀ ತೋರಲು. ಭಯದ ಭ್ರಮೆಯ ಹುಟ್ಟಿಸಿದವಗೆ ಕೊಟ್ಟು ಬಿಡು ಸಾಲವ, ಕೊಡುಗೈ ರಾಜನಿ ತೋರಿಬಿಡು ಧೈರ್ಯವ. ಭಯದ ಭ್ರಮೆಯ ಹುಟ್ಟಿಸಿದವಗೆ ಕೊಟ್ಟು ಬಿಡು ಸಾಲವ, ಕೊಡುಗೈ ರಾಜನಿ ತೋರಿಬಿಡು ಧೈರ್ಯವ. ಕವಿದಿರುವ ಮಬ್ಬಿನ ಬಲೆಯನ್ನು ಎಸೆಯವ, ಕವಿದಿರುವ ಮಬ್ಬಿನ ಬಲೆಯನ್ನು ಎಸೆಯವ. ಕಾದಿರುವ ಕುಡಿಗಳಿಗೆ ಸರಿದಾರಿ ತೋರುವ, ಕಾದಿರುವ ಕುಡಿಗಳಿಗೆ ಸರಿದಾರಿ ತೋರುವ. ಓದುವ ಸಿರಿ ಕೈ ಜಾರುವ ಮುನ್ನ, ಬಾಚಿಬಿಡು ಬದುಕೆಂಬ ಹೊತ್ತಿಗೆಯನ್ನ. ಓದುವ ಸಿರಿ ಕೈ ಜಾರುವ ಮುನ್ನ, ಬಾಚಿಬಿಡು ಬದುಕೆಂಬ ಹೊತ್ತಿಗೆಯನ್ನ. ಅವಕಾಶ. ಶೋಷಿತ ವರ್ಗದ ಜನರು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಬೀದಿಗಿಳಿದು ಹೋರಾಟ ಮಾಡಬೇಕು, ಸರ್ಕಾರದ ಗಮನಗಳನ್ನ ಸೆಳೆಯಬೇಕು. ಮತ್ತೆ ಈ ಶೋಷಿತರ ವಿರುದ್ಧವಾಗಿ ಯಾರು ದಂಗೆ ಅಂತ ಹೇಳ್ತಾರೆ ಅವ್ರಿಗೆ ಸರಿಯಾದ ಉತ್ತರವನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿ ಅವರು ಸಾಹಿತ್ಯದ ಮೂಲಕ, ಹಾಡುಗಳನ್ನು ಕಟ್ಟುವುದರ ಮೂಲಕ, ಹಾಡುಗಳನ್ನು ರಚಿಸುವುದರ ಮೂಲಕ, ಬೀದಿಗಳಲ್ಲಿ ನಾಟಕ ಆಡಿ ಆ ನಾಟಕದ ಮುಖಾಂತರ ಅದನ್ನ ಯಾವ ರೀತಿ ತಲುಪಿಸ್ಬೇಕು ಅನ್ನೋದನ್ನ ಸಾಹಿತ್ಯದ ಮೂಲಕನೇ ಡಾಕ್ಟರ್ ಸಿದ್ದಲಿಂಗಯ್ಯ ಸರ್ ಅವರು ಕಟ್ಕೊಟ್ಟಂತದ್ದು ನಮ್ಗೆ. ಅವರು MLC ಆಗಿದ್ರು, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ಹೀಗೆ ಹಲವಾರು ಇದರಲ್ಲಿ ಅವರು ಕಾರ್ಯವನ್ನು ಮಾಡಿದ್ರು. ಆದ್ರೆ ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಶೋಷಿತ ಜನಾಂಗದ ಏನು ಅವರ ಒಳಿತಿಗಾಗಿ ಏನ್ ಮಾಡಬೇಕು, ಎಲ್ಲಿ ಅದನ್ನ ಮುಟ್ಟಿಸ್ಬೇಕು, ಎಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ಅವ್ರು ತಿಳ್ಕೊಂಡು ಮಾಡಿ ನಮಗೆ ಅವ್ರು ಕೊಟ್ಟಿರುವಂತ ಕೊಡುಗೆ ಅಪಾರ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇನ್ನು ಹೆಚ್ಚಿನ ನಮ್ಮ ಹಿರಿಯರು ಮಾತಾಡೋರಿದ್ದಾರೆ, ಅವ್ರು ಮಾತಾಡ್ತಾರೆ ಅಂತ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಸಬಾ ವಲಯದ ದೊದನಕಟ್ಟೆ ಗ್ರಾಮದ ವಯೋವೃದ್ಧೆ ಕಾಳಮ್ಮರವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಿಸಲಾಯಿತು. ಮಾನವೀಯ ಮೌಲ್ಯಗಳು ಹಾಗೂ ಸೇವಾ ಸಂಕಲ್ಪದ ಜೀವಂತ ಪ್ರತಿರೂಪವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಪೂಜ್ಯ ಕಾವಂದೂರು ಶ್ರೀ ವೀರೇಂದ್ರ ಹೆಗ್ಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ಸಮಾಜದ ಅಂಚಿನಲ್ಲಿರುವ ಆಶ್ರಯವಿಲ್ಲದ ಹಾಗೂ ದುಡಿಯಲು ಅಶಕ್ತರಾದ ವಯೋವೃದ್ಧ ಬಡವರ ಬದುಕಿಗೆ ಆಸರೆ ಆಗುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಯೋಜನೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 1,000 ಮಾಸಾಸನ ನೀಡಲಾಗುತ್ತಿದ್ದು, ಅವರ ದಿನನಿತ್ಯದ ಅಗತ್ಯಗಳಿಗೆ ಬೆಂಬಲವಾಗಿ ವಾತ್ಸಲ್ಯ ಕಿಟ್ ಸಹ ವಿತರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರಸಾದ್, ವಲಯ ಮೇಲ್ವಿಚಾರಕರಾದ ಗುಣಶ್ರೀ, ವಿಠಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಡಿಸಿ ನಾರಾಯಣ, ಊರಿನ ಮುಖಂಡರಾದ ಗಿರಿಧರ್, ನಾಗೇಶ್, ಸೇವಾ ಪ್ರತಿನಿಧಿಗಳಾದ ಜೀವಿತ ಮತ್ತು ಕಾವ್ಯ ಉಪಸ್ಥಿತರಿದ್ದರು. ಧರ್ಮಸ್ಥಳದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಈ ಮಾನವೀಯ ಸೇವೆಯ ಗ್ರಾಮೀಣ ಭಾರತದ ಸಮಾಜದಲ್ಲಿ ನಂಬಿಕೆ, ಭರವಸೆ ಹಾಗೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲು ಭಾಗಮಂಡಲ ರಸ್ತೆ ಹದಗೆಟ್ಟಿರುವ ಕುರಿತು ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಆಟೋ ಚಾಲಕರು 1.5 ಕಿಲೋಮೀಟರ್ ದೂರ ಬಾಳೆಗಿಡಗಳನ್ನು ನೆಟ್ಟು ಪ್ರತಿಭಟನೆ ಮಾಡಿದರು. ನಾಪೋಕ್ಲು ಸಮೀಪದ ಭಾಗಮಂಡಲ ರಸ್ತೆ ದುಸ್ಥಿತಿಯ ಕುರಿತು ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಆಟೋ ಚಾಲಕರು, ಸಾರ್ವಜನಿಕರು ಎಮ್ಮೆಮಾಡು ಚೋನಕೆರೆ ರಸ್ತೆಯಲ್ಲಿ 1.5 ಕಿಲೋಮೀಟರ್ ದೂರ ಬಾಳೆ ಗಿಡಗಳನ್ನು ನೆಟ್ಟು ಪ್ರತಿಭಟನೆ ನಡೆಸಿದರು. ಹಳೆ ತಾಲೂಕಿನಿಂದ ಎಮ್ಮೆಮಾಡು ಜಂಕ್ಷನ್ ವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಈ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವೇ ಆಗುತ್ತಿಲ್ಲ. ಆಟೋ ಚಾಲಕರು, ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ರಸ್ತೆ ದುರಸ್ತಿ ಕೈಗೊಳ್ಳಬೇಕು ಎಂದು ಆಟೋ ಚಾಲಕರು, ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದರೂ ರಸ್ತೆ ಅಭಿವೃದ್ಧಿ ಕಂಡಿಲ್ಲ. ಮಾನ್ಯ ಶಾಸಕರು ಇತ್ತ ಗಮನಹರಿಸಿ ಕೂಡಲೇ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು. ತಪ್ಪಿದ್ದಲ್ಲಿ ರಸ್ತೆಗೆ ಅಡ್ಡಲಾಗಿ ಮರಗಳು ಕಡಿದು ಸಂಪೂರ್ಣ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕಿರಣ್ ಕೋಟೇರಿ, ಗೌತಮ್ ಚೋನಕೆರೆ, ಇಬ್ರಾಹಿಂ ಕೊಟ್ಟಮುಡಿ, ಆಸಿಫ್ ಎಮ್ಮೆಮಾಡು, ಶರಣ್ ನಾಪೋಕ್ಲು, ಆಟೋ ಚಾಲಕರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು. ನ್ಯೂಸ್
ಈ ರಸ್ತೆಗೆ ನಾವು ಒಂದು 2 ಅಲ್ಲ 3 ಅಲ್ಲ 4 ಅಲ್ಲ ತುಂಬ ವೀಡಿಯೋನು ಮಾಡಿದ್ದೀವಿ, ತುಂಬಾ ಪರಿಶ್ರಮ ಪಡ್ತಿದ್ದೀವಿ. ಯಾವುದೇ ಪರಿಶ್ರಮ ಸಿಗ್ತಾ ಇಲ್ಲ ನಮಗೆ. ಪೊನ್ನಣ್ಣ ಸರ್ ಅವರು ಮೊನ್ನೆ ಒಂದು 2 ದಿವಸ ಮುಂಚೆ ಈ ನೆಲಜಿ ರೋಡ್ಗಾಗಿ ನೀವು ಹಾದು ಹೋಗಿದ್ದೀರಾ. ಇದರ ರೋಡ್ ಬಗ್ಗೆ ನೀವು ಏನಂತ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಈ ರೋಡಿಗೆ ನಾವು ಇವತ್ತು ಬಾಳೆ ನಟ್ಟುಬಿಟ್ಟು ಪ್ರತಿಭಟನೆ ಮಾಡ್ತಿದ್ದೀವಿ. 1.5 ಕಿಲೋಮೀಟರ್ ಗಂಟ ಈ ರಸ್ತೆಯಲ್ಲಿ ಹೋಗ್ತಿರೋರೆಲ್ಲ ನೋಡಿತಿರ್ಬೋದು. ನಾವು ಪೇಪರ್ಗೆ ಹಾಕ್ತೀವಿ, ನ್ಯೂಸ್ಗೆ ಕೊಡ್ತೀವಿ. ನೀವೆಲ್ಲ ಈ ವಿಡಿಯೋನ ನೀವು ನೋಡಿದ್ದೀರಲ್ಲ. 1.5 ಕಿಲೋಮೀಟರ್ ಗಂಟ ನಾವು ಈ ರಸ್ತೆನ ಬಾಳೆ ನಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಟೋ ಚಾಲಕರು 365 ದಿವಸ ಈ ಆಟೋದಲ್ಲಿ, ನಾಳೆ ಸಂತೆ ಆಗ್ತಿದೆ ಸೋಮವಾರ ಆ ದಿವಸ, ಆಟೋದಲ್ಲಿ ತುಂಬ ದಿವಸ ನಮಗೆ ಕಷ್ಟ ಆಗ್ತಿತ್ತು. ಇದಕ್ಕೆ ಯಾರು ಹೊಣೆ ಅಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೊಣೆ. ಇದಕ್ಕೆ ಈ ಸರ್ಕಾರ ನಮಗೆ ರೋಡ್ ಮಾಡಿ ಕೊಟ್ಟಿಲ್ಲ ಅಂದರೆ ಮುಂದೊಂದು ದಿವಸ ಅಂತ ಹೇಳಿದ್ರೆ ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು. ನಾವು ದೊಡ್ಡ ದೊಡ್ಡ ಮರಗಳನ್ನು ರಸ್ತೆಗೆ ಟೈರ್ ಸುಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ. ತುಂಬ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ BJP ಸರ್ಕಾರ ಮಾಡಿದ ರೋಡಲ್ಲಿ ಎಲ್ಲರೂ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಯಾವುದೇ ಇಲ್ಲ. KG ಬೋಪಯ್ಯ MP ಅಪ್ಪಚ್ಚರಂಜರು ಮಾಡಿದ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಯಾವುದೇ ಏನೂ ಮಾಡಿಲ್ಲ. ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಏನು ಹೊಣೆ ಆಗಿದ್ದೀರಾ ಈ ರಸ್ತೆಗೆ ಅದು ಮಾಡಲೇಬೇಕು. MMR ಜಂಕ್ಷನಿಂದ ಹಳೆ ತಾಲೂಕು ಶಾಲಿಮಾರ್ ಜಂಕ್ಷನ್ ಗಂಟ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಮುಂದೊಂದು ದಿವಸ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ಒಂದು ವಿಡಿಯೋಲಿ 2 ವಿಡಿಯೋಲಿ ತುಂಬ ವಿಡಿಯೋ ನಾವು ಮಾಡಿದ್ದೀವಿ. ಇದರ ಬಗ್ಗೆ ಯಾರಾದರೂ ಆಸಕ್ತಿ ಇದ್ದವರು ಮಾಡ್ತೀವಿ. ಇಲ್ಲಾಂದ್ರೆ ನಾವು ಪಬ್ಲಿಕ್ ಅವರು ನಿಲ್ಲಿಸ್ಬಿಟ್ಟು ನಾವು ಮಾತಾಡ್ತೀವಿ. ಎಷ್ಟೋ ಅಪಘಾತಗಳು ಇಲ್ಲಿ ಆಗ್ತಾ ಇದೆ, ಆದರೂ ಯಾರು ಕ್ಯಾರೆ ಮಾಡ್ತಾ ಇಲ್ಲ. ನಾವೇ ಗುದ್ದಾಗಿ ಬಾಳೆಗಿಡ ನೆಟ್ಟಿದ್ದೀವಿ. 1.5 ಕಿಲೋಮೀಟರ್ ಗಂಟ ನಾವು ಬಾಳೆಗಿಡ ನೆಟ್ಟಿದ್ದೀವಿ, ಇನ್ನೂ ನೆಡ್ತೀವಿ. ಅದಕ್ಕೆ ನಾವು ಬೇಕಾದಷ್ಟು ಶ್ರಮ ಪಡ್ತೀವಿ. ಎಷ್ಟು ಶಾಲೆ ಮಕ್ಕಳು ಹೋಗೋ ದಾರಿ ಇದು. MMR ಜಂಕ್ಷನ್ ಇಂದ ನಾಪೋಕ್ಲು ಹೋಗೋ ರೋಡು. ಇವಾಗ ನಾವು ಬಾಳೆ ನೆಟ್ಟಿದೀವಿ. ಈ ಬಾಳೆ ಫಸ್ಲು ಬಂದಾಗ ಯಾರು ಬೇಕಾದ್ರೆ ಕುಯ್ಕೊಂಡು ಹೋಗ್ಬೋದು, ಬೇಜಾರಿಲ್ಲ. ಡೈಲಿ ಬರೋರು ಸರ್ಕಾರದ ಬಾಳೆ ತೋಟ, ದಯವಿಟ್ಟು ಇದಕ್ಕೆ ಡೈಲಿ ಬರೋರು ನೀರು ಹಾಕ್ಬಿಡಿ, ನೀರು ಹಾಕಿ ಬೆಳೆಸಿ. ಇಷ್ಟು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾರಿಗೆ ಬೇಕಾದ್ರೂ ಫಸಲ್ ತಗೋಬಹುದು, ಯಾರು ಬೇಕಾದ್ರೂ ಫಸಲ್ ತಗೊಳ್ಳೋದು. ಆದ್ರೆ ಡೈಲಿ ಬರೋರು ಮಾತ್ರ ನೀರು ಹಾಕಿ. ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕರ್ನಾಟಕ ತಮಿಳು ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ ತಮಿಳು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ ಕೊಡಗಿನ ಹಿರಿಯ ಪತ್ರಕರ್ತರಾದ SM ಮುಬಾರಕ್ ರವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕರ್ನಾಟಕ ತಮಿಳು ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ 5ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ತಮಿಳು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ ಹಿರಿಯ ಪತ್ರಕರ್ತರಾದ ಕೊಡಗಿನ SM ಮುಬಾರಕ್ ಸೇರಿದಂತೆ ವಿವಿಧ ಜಿಲ್ಲೆಗಳ 8 ಮಂದಿ ಪತ್ರಕರ್ತರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಂಗಳೂರು ಕ್ವೀನ್ಸ್ ರಸ್ತೆಯಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಟೆಕ್ನಾಲಜಿಸ್ಟ್ ಸಂಸ್ಥೆಯ ಸಭಾಂಗಣದಲ್ಲಿ ಪತ್ರಿಕೋದ್ಯಮ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರಾದ ಹಿರಿಯ IAS ಅಧಿಕಾರಿ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್, ಪ್ರೊಫೆಸರ್ ಸರಸ್ವತಿ, ಕರ್ನಾಟಕ ತಮಿಳು ಪತ್ರಕರ್ತರ ಸಂಘದ ಅಧ್ಯಕ್ಷ ಮುತ್ತುಮಣಿ ಸೇರಿದಂತೆ ಗಣ್ಯರು ಹಾಜರಿದ್ದರು. ಕಳೆದ 20 ವರ್ಷಗಳಿಂದಲೂ ಪತ್ರಿಕೋದ್ಯಮದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಬಹುಭಾಷಾ ಪತ್ರಕರ್ತರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ SM ಮುಬಾರಕ್ ವೃತ್ತಿಯೊಂದಿಗೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿರುವ ಇವರಿಗೆ ವಿವಿಧ ಸಂಘ ಸಂಸ್ಥೆಗಳಿಂದಲೂ ಸನ್ಮಾನ, ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ KRS ಪಕ್ಷದ ರಾಜ್ಯ ರೈತ ಘಟಕದ ವತಿಯಿಂದ ರೈತ ಚೈತನ್ಯ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕ ಹಾಗೂ ಚಿತ್ರದುರ್ಗ ಜಿಲ್ಲಾ ಚಳ್ಳಕೆರೆ ತಾಲೂಕು ಸಮಿತಿ ನೇತೃತ್ವದಲ್ಲಿ ರೈತ ಚೈತನ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಚಳ್ಳಕೆರೆ ಲೋಕಾದ್ಯಂತ ಹಳ್ಳಿಗಳಲ್ಲಿ ಈ ವಿಶೇಷ ಯಾತ್ರೆಯ ಮೂಲಕ ರೈತರ, ಕೃಷಿ ಕಾರ್ಮಿಕರ, ಮಹಿಳೆಯರ ಎಲ್ಲಾ ವರ್ಗದ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಜನಸಂವಾದ ನಡೆಸಿ ಅವರ ಕುಂದುಕೊರತೆಗಳ ಪಟ್ಟಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು KRS ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಅವರು ತಿಳಿಸಿದರು. ತಾಲೂಕಿನಲ್ಲಿ ರೈತರ ನೂರಾರು ಸಮಸ್ಯೆಗಳು ಹಾಗೆ ಉಳಿದಿದ್ದು ರೈತರು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುತ್ತಿದ್ದಾರೆ. ರೈತರ ಮೂಲ ಸಮಸ್ಯೆಗಳಾದ ಅಕ್ರಮ ಮಾರಾಟ, ಕೃಷಿ ಚಟುವಟಿಕೆಗೆ ವಿದ್ಯುತ್ ಸಮಸ್ಯೆ, ರೈತರ ಬೆಳೆ ಇನ್ಸೂರೆನ್ಸ್ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳಿದ್ದು ಜನಸಂವಾದ ಸಂದರ್ಭದಲ್ಲಿ ಇದನ್ನು ಜನರು ತಿಳಿಸುತ್ತಿದ್ದಾರೆ. ಹಾಗಾಗಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಮಾಡಿ ಲಂಚಮುಕ್ತ ಅಭಿಯಾನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಶ್ರೀ KS ವೀರಭದ್ರಪ್ಪ, ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಾಗರೆಡ್ಡಿ, ನಿರುಪಾದಿ K ಕೋಮಾಶಿ, ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ, ಪಕ್ಷದ ಮುಖಂಡರಾದ ಶ್ರೀಮತಿ ರೇಖಾ, ಶ್ರೀನಿವಾಸ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಮಿಳು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ ಕೊಡಗಿನ ಹಿರಿಯ ಪತ್ರಕರ್ತರಾದ SM ಮುಬಾರಕ್ ರವರಿಗೆ ಕರ್ನಾಟಕ ತಮಿಳು ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ.
ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಕೂಡ್ಮಂಗ್ಳೂರು ಮಂಡಲದ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕಸಬಾ ವಲಯದ ದೊಡ್ಡನಕಟ್ಟೆ ಗ್ರಾಮದ ವಯೋವೃದ್ಧೆ ಕಾಳಮರವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.